ದೇವನಹಳ್ಳಿ ತಾಲೂಕಿನ ವಿಜಯಪುರ ಪಟ್ಟಣದ ಪ್ರವಾಸಿ ಮಂದಿರದಲ್ಲಿ ಕರ್ನಾಟಕ ರಾಜ್ಯ ಡಾ ಬಿಆರ್ ಅಂಬೇಡ್ಕರ್ ರಕ್ಷಣಾ ಸಮಿತಿ ವತಿಯಿಂದ ಪುರಸಭಾ ಸದಸ್ಯ ಅನೀಫುಲ್ಲಾರವರ ವಿರುದ್ಧ ಗಂಭೀರ ಆರೋಪಗಳೊಂದಿಗೆ ಪತ್ರಿಕಾಗೋಷ್ಠಿ ನಡೆಯಿತು. ಕರ್ನಾಟಕ ರಾಜ್ಯ ಡಾ ಬಿಆರ್ ಅಂಬೇಡ್ಕರ್ ರಕ್ಷಣಾ ಸಮಿತಿ ಸಂಸ್ಥಾಪಕ ರಾಜ್ಯಾಧ್ಯಕ್ಷ ಶ್ರೀನಿವಾಸ್ ಮಾತನಾಡಿ, ವಿಜಯಪುರ ಪುರಸಭಾ ಸದಸ್ಯ ಅನೀಫುಲ್ಲಾ ವಿರುದ್ಧ ಅಧಿಕಾರಿ ಸಾವಿಗೆ ಸಂಬಂಧಿಸಿದ ಕಿರುಕುಳದ ಪ್ರಕರಣ ಈಗಾಗಲೇ ನ್ಯಾಯಾಲಯದಲ್ಲಿ ಚಾಲ್ತಿಯಲ್ಲಿದೆ ಮತ್ತು ಅನೀಫುಲ್ಲಾ ಮೇಲೆ ಇನ್ನೂ 2 ಕೊಲೆ ಆರೋಪಗಳಿವೆ ಎಂಬ ಗಂಭೀರ ಆರೋಪವನ್ನು ಮಾಡಿದರು. ಅನೀಫುಲ್ಲಾರವರಿಗೆ ಸರ್ಕಾರದ ವಿವಿಧ ಯೋಜನೆಗಳ ಸದಸ್ಯತ್ವ ನೀಡಿರುವುದು, ವಿಶೇಷವಾಗಿ ಪ್ರಧಾನಮಂತ್ರಿಗಳ 15 ಅಂಶಗಳ ಯೋಜನೆಯ ಸದಸ್ಯತ್ವವನ್ನು ಕೂಡಲೇ ರದ್ದು ಮಾಡಬೇಕು. ಇಲ್ಲದಿದ್ದರೆ ವಿಜಯಪುರ ಪುರಸಭೆ ಮುಂಭಾಗ ಟಮಟೆ ಚಳುವಳಿ ನಡೆಸಲಾಗುವುದು ಎಂದು ಎಚ್ಚರಿಸಿದರು. ಸಚಿವ ಕೆಎಚ್ ಮುನಿಯಪ್ಪರವರ ಹೆಸರನ್ನು ದುರ್ಬಳಕೆ ಮಾಡಿಕೊಳ್ಳುತ್ತಿದ್ದಾರೆ ಎಂದು ಶ್ರೀನಿವಾಸ್ ಆರೋಪಿಸಿದರು. ಪಂಚ ಗ್ಯಾರಂಟಿ ಯೋಜನೆ ಮತ್ತು ಪ್ರಧಾನಮಂತ್ರಿ ಅಂಶಗಳ ಯೋಜನೆ ಕೊಟ್ಟಿದ್ರು, ಅದನ್ನ ತಕ್ಷಣ ರದ್ದು ಮಾಡಬೇಕು, ಉಚ್ಚಾಟನ ಮಾಡಬೇಕು. ಒಂದು ವೇಳೆ ಆ ರೀತಿ ಆಗಿಲ್ಲ ಅಂತ ಹೇಳಿದ್ರೆ ಇದೇ ವಿಜಯಪುರ ಪುರಸಭೆ ಮುಂದೆ ಕರ್ನಾಟಕ ರಾಜ್ಯ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ರಕ್ಷಣಾ ಸಮಿತಿ ವತಿಯಿಂದ ತಮಟೆ ಚಳುವಳಿ ಮಾಡಲಾಗುತ್ತದೆ. ದಯವಿಟ್ಟು ಇದು ಕೂಡಲೇ ಎಆರ್ ಅನೀಫುಲ್ಲಾ ಅವರು ಕೊಟ್ಟಿರುವಂತನ ಉಚ್ಚಾಟನೆ ಮಾಡಿ, ಇವರಿಗೆ ನಿಮ್ಗೆ ಅನ್ಯಾಯ ಆಗಿರುವಂತವ್ರಿಗೆ ನ್ಯಾಯ ಒದಗಿಸುವಂತ ಕೆಲಸ ಮಾಡಿಕೊಡಿ. ಅವರು ನಿಮ್ಮ ಹೆಸರು ದುರುಪಯೋಗ ಮಾಡ್ಕೊಂತಿದ್ದಾರೆ. ಎಆರ್ ಅನೀಫುಲ್ಲಾ ಅವರು ನಾವು ನಮ್ಮ ಮಿನಿಸ್ಟರ್ ಇದ್ದಾರೆ ಅಂತ ಹೇಳಿಬಿಟ್ಟು ಯಾವ್ದೋ ಪೊಲೀಸ್ ಸ್ಟೇಷನ್ಗೆ ಹೋಗಿ ಇವ್ರ ಮೇಲೆ ಈಗ ಆಗಿರೋ ಮಹಿಳೆಯವರು ನೊಂದುಕೊಂಡು ಹೋಗಿ ಕಂಪ್ಲೇಂಟ್ ಸಮಯ ಈ ತರ ಎಫ್ಐಆರ್ ಆಗಿ ಚಾರ್ಜ್ ಶೀಟ್ ಹಾಕಿ ಅಂತ ಹೇಳಿದ್ರೆ ಅವರು ಪೊಲೀಸರಿಗೆ ಹೇಳ್ತಾರೆ, ಸ್ವಾಮಿ ಮಿನಿಸ್ಟರ್ ಇದ್ದಾರೆ ಅಂತ ಹೇಳಿಬಿಟ್ಟು ಮಿನಿಸ್ಟರ್ ಹೆಸರು ದುರುಪಯೋಗ ಮಾಡ್ಕೊಂತಿದ್ದಾರೆ. ದಯವಿಟ್ಟು ಕಡಿವಾಣ ಹಾಕಿ, ನಿಮ್ಮ ಒಳ್ಳೆ ಸರ್ಕಾರ ಅಂತ ನೀವು ಒಳ್ಳೆ ಸಚಿವರು ಅಂತ ಹೇಳಿಬಿಟ್ಟು ಎಲ್ಲ ನಮ್ಮ ತಾಲೂಕಿನಲ್ಲಿ ನಮ್ಮ ಜಿಲ್ಲೆಯಲ್ಲಿ ಹೇಳ್ತಿದ್ದಾರೆ. ಅದನ್ನ ಹೆಸರು ಶಾಶ್ವತವಾಗಿ ಇರಲಿ ಅಂತ ನಾನು ಬಯಸ್ತೀನಿ. ಇಂಥವ್ರನ್ನ ತಮ್ಮ ಜೊತೆಯಲ್ಲಿ ಹಾಕೊಂಡು ತಮ್ಮ ಹೆಸರನ್ನು ದುರ್ಬಳಕೆ ಮಾಡ್ಕೊಂಡಂಥವ್ರನ್ನ ಬಳಸ್ಕೊಳ್ಬೇಡಿ. ಅವ್ರು ಕೊಟ್ಟಿರೋಂಥ ಅಧಿಕಾರಿಗಳನ್ನು ಫಸ್ಟ್ ರದ್ದು ಮಾಡಿ, ಫಸ್ಟ್ ಉಚ್ಚಾಟನೆ ಮಾಡಿ, ಅವ್ರ ಮೇಲೆ ಕಾನೂನು ರೀತಿ ಕ್ರಮ ಕೈಗೊಳ್ಳಲು ಮುಂದುವರಿಸಿ. ಆಗ ನಮ್ಮ ಸಚಿವರು ಕೆಎಚ್ ಮುನಿಯಪ್ಪರವರು ಒಳ್ಳೆ ಪ್ರಾಮಾಣಿಕ ವ್ಯಕ್ತಿ ಅಂತಾರೆ. ಮುಂದಿನ ಚುನಾವಣೆಯಲ್ಲೂ ಕೂಡ ನಿಮ್ಮನ್ನು ಬಲಪಡಿಸ್ತಾರೆ. ಇಲ್ಲ ಅಂತ ಹೇಳಿದ್ರೆ ಮುಂದಿನ ದಿನಗಳಲ್ಲಿ ಕಾಂಗ್ರೆಸ್ ಸರ್ಕಾರ ಅನ್ನೋದನ್ನ ಕಂಡುಕಾಣಿಸಲಾಗುತ್ತದೆ. ದಯವಿಟ್ಟು ಈ ಭಾಗದಲ್ಲಿ ಸಹಕರಿಸಿ. ಕೆಎಚ್ ಮುನಿಯಪ್ಪನವರೇ, ನೀವು ಈಗ ಮತ್ತೆ ಹೇಳ್ತಿದ್ದೀನಿ, ಇದು ದಯವಿಟ್ಟು ನಿರ್ಲಕ್ಷ್ಯ ಮಾಡಬೇಡಿ. ನಾನು ಈಗಾಗಲೇ ತಮ್ಮ ಕಚೇರಿಗೂ ನಾನು ಲೆಟರ್ ಮನವಿಯನ್ನು ಕೊಟ್ಟಿದ್ದೀನಿ. ಇದುವರೆಗೂ ಯಾವುದು ಪರಿಗಣಿಸಿಲ್ಲ. ಈಗಲಾದವರು ಎಚ್ಚೆತ್ಕೊಳ್ಳಿ. ಈಗ ಪ್ರೆಸೆಂಟು ಇನ್ನು ಮೊನ್ನೆ ಆಗಿರೋದು ಪುರಸಭೆ ಆವರಣದಲ್ಲಿ ಹೊಡೆದಿರುವಂಥದ್ದು ಈಗ ತಮ್ಮ ಕಣ್ಣು ಮುಂದೆನೆ ನೋಡ್ತಾ ಇದ್ದೀರಿ. ಈಗಪ್ಪ ಇದು ಆಗಿದೆ ನೋಡಿ. ಇದೇ ಪುರಸಭಾ ಆವರಣದಲ್ಲೇ ಒಬ್ಬ ಸಾಮಾನ್ಯ ಸದಸ್ಯ ಸಾದಾತ್ ಅಂತ ಹೇಳ್ಬಿಟ್ಟು ಮುಸಲ್ಮಾನರು, ಎಆರ್ ಅನೀಫುಲ್ಲಾ ಮುಸಲ್ಮಾನ್ರೆ, ಇವರು ಸಾದಾತ್ ಏಟಿಗೆ ತಿಂದಿರೋನು ಮುಸಲ್ಮಾನ್ರೆ. ಇವರು ಪುರಸಭೆಯಲ್ಲಿ ಅವರು ವೈಯಕ್ತಿಕವಾಗಿ ಕೆಲಸಕ್ಕೆ ಹೋದಾಗ ಎಆರ್ ಅನೀಫುಲ್ಲಾ ಮತ್ತು ಅವ್ರ ತಮ್ಮ 3 ದಿವಸದಿಂದ ಕಾತು ಕುಡಿದು ಅವರಿಗೆ ಅಟ್ಯಾಕ್ ಮಾಡಿ ಅವ್ರನ್ನ ಹೊಡೆದಿದ್ದಾರೆ. ಅವ್ರ ಆಸ್ಪತ್ರೆಯಲ್ಲಿ ಕೂಡ ಅಡ್ಮಿಟ್ ಕೂಡ ಆಗಿದ್ರು. ಅವ್ರ ಪೊಲೀಸ್ ಸ್ಟೇಷನ್ ಕಂಪ್ಲೇಂಟ್ ಕೂಡ ದೂರು ನೀಡಿದ್ದಾರೆ. ಆದ್ರೆ ರಾಜಾರೋಷಾಗಿ ಓಡಾಡ್ತಾ ಇದ್ದಾನೆ. ಒಬ್ಬ ಪುರಸಭಾ ಸದಸ್ಯರಂತಾನ 23 ಜನ ಪುರಸಭಾ ಸದಸ್ಯರಲ್ವೇ? 23 ಜನ ಪುರಸಭಾ ಸದಸ್ಯರಲ್ಲಿ ಇವರೊಬ್ಬರೇ 7 ಗಂಟೆಗೆ ಪುರಸಭೆಯಲ್ಲಿ ಕೂತ್ಕೊಂಡಿರ್ತಾರೆ. 7-8 ಗಂಟೆಗೆ ಒಬ್ಬರೇ ಕೂತ್ಕೊಂಡು ಆ ಫೈಲೆಲ್ಲ ತೆಗೆದು ಬಿಟ್ಟು ಆ ಫೋಟೋಗಳೆಲ್ಲ ಹೊಡ್ಕೊಂಡಿರ್ತಾರೆ. ನಾವು ಕಣ್ಣಾರ ನೋಡಿದ್ರೆ, ನಾವು ಹೇಳೋಕ್ಕಿಂತ ಸತ್ಯ ಹೋದ್ರೆ ಸಿಸಿ ಕ್ಯಾಮ್ರಾ ಇಲ್ಲೇ ಓಪನ್ ನೋಡ್ಲಿ. 3 ಜನ ಪ್ರತಿನಿಧಿ ಇಳಿಯೋ ಸ್ವಾಮಿ, ಇವರೊಬ್ಬರನ್ನ ಪ್ರತಿನಿಧಿ. ಎಲ್ಲರಿಗೂ 9-10 ಗಂಟೆ ಬರ್ತಾರೆ. ಚೀಫ್ ಆಫೀಸರ್ ಕೂತ್ಕೊಂಡು ಕುಂದುಕೊತ್ತ ಮಾತಾಡ್ತಾರೆ, ಅಭಿವೃದ್ಧಿಗೆ ಮಾತಾಡ್ತಾರೆ. ಒಬ್ಬರು ಎಲ್ಲಿ ಬಿಲ್ಲುಕಲ್ಲ ಅಲ್ಲಿ ಕೂತ್ಕೊಂಡ್ಬಿಟ್ಟು ದಾಖಲೆಗಳ ಪರಿಶೀಲನೆ ಜಾಗದಲ್ಲಿ ಕೂತ್ಕೊಂಡು ಯಾರ್ಯಾರು ಖಾತೆ ಹಾಕಿದ್ದಾರೆ, ಯಾರ್ಯಾರು ಖಾತೆಗೆ ಹಾಕಿಲ್ಲ ಅಂತ ಹೇಳ್ಬಿಟ್ಟು ಆ ಖಾತೆ ಹಾಕಿರೋರಿಗೆಲ್ಲ ತೊಂದರೆ ಕೊಟ್ಟು ದುಡ್ಡು ವಸೂಲು ಮಾಡಕ್ಕಲ್ಲ ಸ್ವಾಮಿ ನೀವಿರೋದು. ಒಬ್ಬ ಪುರಸಭೆ ಸದಸ್ಯರಾಗಿ ಬಂದಿರೋದು ದಾಖಲೆ ಪರಿಶೀಲನೆ ಮಾಡಿ ದುಡ್ಡು ಮಾಡಕ್ಕಲ್ಲ, ಅಭಿವೃದ್ಧಿಗಾಗಿ. ಇನ್ನು ತನ್ನ ವಿರುದ್ಧ ಸಾಕ್ಷಿ ನೀಡುವವರನ್ನ ಹೊಡೆದು ಬೆದರಿಸಿ ಹೆದರಿಸಲಾಗುತ್ತಿದೆ. ಇಂತಹ ವಾತಾವರಣದಲ್ಲಿ ಯಾರು ಸಾಕ್ಷಿ ನೀಡುತ್ತಾರೆ ಎಂದು ಪ್ರಶ್ನಿಸಿದರು.